ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವೀಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಏನಪ್ಪ ಗಾಯತ್ರಿ, ಭಾಳ ದಿನ ಆಯಿತು ನೀನು ಲಾಗ್ಸೇ ಬಿಟ್ಟಿಲ್ಲಲ್ಲ, ಯಾವ ವಿಡಿಯೋಗಳು ಬಿಟ್ಟಿಲ್ಲ ಯಾಕೆ ಅಂತಂದು ಹೇಳಿ ನೀವು ಕ್ವಶನ್ ಮಾಡ್ಬೋದು ಸ್ನೇಹಿತರೆ. ಕರೆಕ್ಟ್, ನಾನು ವಿಡಿಯೋ ಬಿಡಬೇಕು, ಹಾಗೆ ಪ್ರತಿದಿನ ಒಂದು ದಿನ ಮಿಸ್ ಮಾಡಬಾರ್ದು, ನಾನು ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಸ್ನೇಹಿತರೆ. ಬಟ್ ಆದರೆ ಏನು ಮಾಡಬೇಕು, ಆ ಪಾಲಿಸಿನ ನಾನು ಪಾಲಿಸ್ಲಿಕ್ಕೆ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ, ಹಾಗಾಗಿ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಏನು ಗಾಯತ್ರಿ ಅಂಥ ಕಾರಣಗಳು ಏನು ಇದ್ದಾವೆ, ಏನು ರೀಸನ್ ನೀನು ಕೊಡ್ತಾ ಇದೀಯ ಅಂತ ನೀವು ಕೇಳ್ಬೋದು. ರೀಸನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿ ನಡೀತು ಏನು ಏನು ಸಮಸ್ಯೆಗಳಿಂದ ನನಗೆ ಈ ರೀತಿ ಆಯಿತು ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟು. ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ನನ್ನ ಮಗನ ಕೋಚಿಂಗ್ ಸೆಂಟ್ರಲ್ಲಿ ನಾನು ಬಿಟ್ಟಿದ್ನಲ್ಲ, ಅವನಿಗೆ ಏನಾಯಿತು ಅಂದರೆ ಇವಾಗ ಹೆಚ್ಚಿನ ಮಟ್ಟಕ್ಕೆ ಸ್ನೇಹಿತರೆ ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ. ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಮಕ್ಕಳು ಈ ಚಳಿಗಾಲ ಬಂದಿರೋದ್ರಿಂದ ಜಾಸ್ತಿ ನೀರು ಕುಡಿತಾ ಇಲ್ಲ. ನೀರು ಕುಡಿದ್ರೇ ನಮ್ಮ ಬಾಡಿ ಒಳಗೆ ಆಲ್ಮೋಸ್ಟ್ ಆಲು 75% ಆದರೆ, ಒಂದು 70% ಆದರೂ ನಾವು ನೀರನ್ನು ಕುಡಿಬೇಕು. 100% ಕುಡಿಲಿಕ್ಕೆ ಆಗಲಿದ್ದರೂ ಕೂಡ 70% ಆದರೂ ನಾವು ನೀರನ್ನು ಕುಡಿಬೇಕು. ಬಟ್ ಆದರೆ ಮಕ್ಕಳು ಏನಪ್ಪ ಅಂದರೆ ನಾವು ನೋಡ್ಕೊಂತಿರೋಕ್ಕಾಗಲ್ಲ. ಎನಿ ಟೈಮ್ ಅವ್ರು ಕುಡಿತಾರೆ ಇಲ್ಲ ಬಿಡ್ತಾರೆ ಅಂಥೇಳಿ ನಮಗೆ ಎನಿ ಟೈಮ್ ನೋಡ್ಕೊಂತಿರೋಕ್ಕಾಗಲ್ಲ ಸ್ನೇಹಿತರೆ. ಭವಿಷ್ಯ ನಾವು ಊಟ ನೀರು ಕೊಟ್ಟುವಾಗ ತಾಟಿಗೆ ನಾವು ಒಂದು ಗ್ಲಾಸ್ ನೀರು ಕೊಟ್ಟಿರ್ತೀವಲ್ಲ, ಆ ಒಂದೇ ಅವರು ಕುಡ್ದದ್ದು ನಾವು ಗಮನಿಸ್ತೀವಿ ಹೊರತಾಗಿ ಅವರು ನೀರು ಅವಾಗವಾಗ ಕುಡಿತಾ ಇದ್ದಾರಾ ಇಲ್ಲ ಅಂಥೇಳ್ಬಿಟ್ಟು ಮೇನ್ ನಾವು ತಾಯಂದರು ಚೆಕ್ ಮಾಡಬೇಕು. ಆ ಚೆಕ್ ಮಾಡಿಬಿಟ್ಟು ಅವ್ರು ನೀರು ಕುಡ್ದಿಲ್ಲ ಅಂದರೆ ಸಹಿತ ಒಬ್ಬ ಮನುಷ್ಯ ದಿನಕ್ಕೆ ಸ್ನೇಹಿತರೆ ಸರಾಸರಿ 6 ಲೀಟ್ರ್ ನೀರು ಕುಡಿಬೇಕು. ಅಟ್ಲೀಸ್ಟ್ 6 ಲೀಟ್ರ್ ಕುಡ್ದಿಲ್ಲಪ್ಪ ಅಂದರೂ ಕೂಡ ಒಂದು 4-5 ಲೀಟ್ರ್ ಆದರೂ ನೀರು ಕುಡಿಬೇಕು. ಅಟ್ಲೀಸ್ಟ್ ದೊಡ್ಡವ್ರಿಗಂತೂ 4-5 ಲೀಟ್ರ್ ನೀರು ಕುಡಿತೀವಿ. ಆಗ ಮಕ್ಕಳೇ ಕುಡಿತಾವಂತ ನೀವು ಪ್ರಶ್ನೆ ಮಾಡ್ಬೋದು, ಗಾಯತ್ರಿ ಮಕ್ಕಳು ಅಷ್ಟು ನೀರು ಕುಡಿತಾವ ಅಂತೇಳಿ. ಸ್ನೇಹಿತರೆ, ಅಟ್ಲೀಸ್ಟ್ ಮಕ್ಕಳು ಅಷ್ಟು ನೀರು ಕುಡ್ಲಿಕ್ಕೆ ಆಗಲಿಲ್ಲ ಅಂದರೆ ಕೂಡ ಒಂದು 3 ಲೀಟ್ರ್ ನೀರಾದರೂ ನಾವು ಕುಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಒಂದು ದಿನ. ನಾನು ಹೇಳೋದು ಅಂದರೆ ಊಟ ಆದ ಕೂಡಲೇ ಕುಡಿಸ್ಬಿಡಿ ನೀವು ಅಂತಾರ ನಾನು ಹೇಳಲ್ಲ. ಎಷ್ಟು ಒಂದೊಂದು ಗ್ಲಾಸ್ ವೈಸು ಒಂದು ಹಾಫ್ ಗ್ಲಾಸು ಎಷ್ಟು ನಿಮ್ಗೆ ಸಾಧ್ಯ ಆಗುತ್ತೋ ಕವರ್ ಮಾಡಬೇಕು. ಅಂದರೆ ನಾನಿಲ್ಲಿ ನನ್ನ ಮಗ ಎದುರಿಗಿದ್ದಿಲ್ಲಲ್ಲ ಸ್ನೇಹಿತರೆ, ಗೊತ್ತಿದೆ ನಿಮಗೆ, ಕೋಚಿಂಗ್ ಸೆಂಟ್ರಲ್ಲೇ ನಾನು ನನ್ನ ಮಗನ ಬಿಟ್ಟಿರೋದು. ಹಾಗಾಗಿಬಿಟ್ಟು ನಾನು ಏನು ಮಾಡಿದೆಪ್ಪ ಅಂದರೆ, ಅಲ್ಲಿ ನನ್ನ ಮಗ ಕೋಚಿಂಗ್ ಸೆಂಟ್ರಲ್ಲಿ ಇದ್ದಲ್ಲ, ಅವನಿಗೆ ಸಡನ್ಲಿ ಒಂದಿನ ನಮಗೆ ಫೋನ್ ಕಾಲ್ ಬಂತು. ಆ ವಿಡಿಯೋಗಳು ಕೂಡ ಕೆಲವೊಂದು ತುಣುಕುಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿನಿ. ಏನು ಫೋನ್ ಬಂತು ಅಂದರೆ, ಇಲ್ಲ ಅವನಿಗೆ ವಾಮಿಟ್ ಸೆನ್ಷನ್ ಮೇನ್ ರೀಸನ್ ಸ್ನೇಹಿತರೆ, ಮೇನ್ ಕಾರಣಗಳು ಬಂದಾದ್ರು ಯಾವ ರೀತಿ ನಮ್ಮ ಸಿಮ್ಟಮ್ಸ್ ಗೊತ್ತಾಕವಪ್ಪ ಅಂದರೆ ಯೂರಿನ್ ಇನ್ಫೆಕ್ಷನ್ದು ಮೇನು ವಾಮಿಟ್ ಸ್ಟಾರ್ಟ್ ಆಕತಿ. ಫಸ್ಟು ವಾಮಿಟ್ ಸ್ಟಾರ್ಟ್ ಆಗಿಬಿಟ್ಟು ನಮಗೆ ಕೆಳಗೊಟ್ಟೆ ಪೇನ್ ಬರ್ತೈತೆ ಮಕ್ಕಳಿಗೆ. ಕೆಳಗೊಟ್ಟೆ ಪೇನ್ ಬಂದ್ಬಿಟ್ಟು ವಾಮಿಟು ನಿಲ್ಲೋದೇ ಇಲ್ಲ ಸ್ನೇಹಿತರೆ. ಮಗನಿಗೆ ಆಗಿದ್ದು ಅದೇ ಸ್ನೇಹಿತರೆ. ಏನಪ್ಪ ಅಂದರೆ ಅವನಿಗೆ ಕೋಚಿಂಗ್ ಸೆಂಟ್ರಲ್ಲಿ ಬಿಟ್ಟಿದ್ವಲ್ಲ, ಫೋನ್ ಬಂತು. ನಾವೇನು ಮಾಡಿದ್ವಿ ಅಂದರೆ, ಹೌದಾ ಏನಾಗಿದೆ ಮಗನಿಗೆ, ಇಲ್ಲ ಹಿಂಗ ಜ್ವರ ಬಂದಿದೆ ಮತ್ತು ನೆಕ್ಸ್ಟು ವಾಮಿಟ್ ಆಗಿದೆ ಅವನಿಗೆ, ಒಂದು ದಿನಕ್ಕೆ 3-4 ಸರಿ ವಾಮಿಟ್ ಆಗಿದೆ, ಜ್ವರ ಬಂದಿದೆ, ಬಂದು ಕರ್ಕೊಂಡು ಹೋಗಿ. ಆಯ್ತು ಬಿಡು ಅಂತೇಳ್ಬಿಟ್ಟು ಸ್ನೇಹಿತರೆ ನಾವು ಕರ್ಕೊಂಡು ಬಂದುಬಿಟ್ಟು ಏನು ಮಾಡಿದ್ವಿ, ನಾವು ನಮಗೆ ಗೊತ್ತಿದ್ದಂಥ ಸರ್ಜನ್ ಹತ್ರ ನಾವು ತೋರಿಸಿದ ನಂತರ ಅಲ್ಲಿ ಏನಂದ್ರು, ಇಲ್ಲ ಜ್ವರ ಕಡಿಮೆ ಆಗಲಿಕ್ಕೆ ಅವ್ರು ಕೊಟ್ಟರು ಸ್ನೇಹಿತರೆ. ಆಮೇಲೆ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿದ್ವಿ ಸ್ನೇಹಿತರೆ. ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಅದರಲ್ಲಿ ಫಸ್ಟು ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಅಂದರೆ ಯೂರಿನ್ ಟೆಸ್ಟಲ್ಲಿ ಏನು ಬಂತು, ಇದೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಮಾಹಿತಿ ಬಂತು. ನಮಗೇನು ಮಾಡಿದ್ವಿ ಅಂದರೆ, ಅಲ್ಲಿ 2 ಡೇಸು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ಮತ್ತು ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು ನಾವು ಮನೆಗೆ ಕರ್ಕೊಂಡು ಬಂದಾದಮೇಲೆ ಅಲ್ಲಿ ಮೆಡಿಷನ್ ಕೊಟ್ಟಿದ್ರಲ್ಲ, ಅವೆಲ್ಲ ಮೆಡಿಷನ್ಗಳು ನಾವು ಕೊಡೋದಾಗಿರಲಿ, ಹಾಗೆ ನಾವು ಅವನಿಗೆ ಒಂದು ORS ಪುಡಿ, ಹಾಗೆ ಸಾಬುದಾನ ಗಂಜಿ ಆಗಿರಲಿ, ಹಾಗೆ ಎಳ್ನೀರು ಆಗಿರಲಿ ಎಲ್ಲ ಕೊಡ್ತಾ ಬಂದರೂ ಸಹಿತನೂ ಅವನಿಗೆ ಗಟ್ಟಿ ಫುಡ್ಡು ಆಗಲಿ ನೀರಿದ್ದು ಏನೇ ಗಂಜಿ ಕೊಟ್ಟರು ಸಹಿತನೂ ಸ್ನೇಹಿತರೆ ವಾಮಿಟ್ ಸೆನ್ಷನ್ ಆಗೋದು,
ಆಮ್ಯಾಗ ತುಂಬಾ ಅವನು ನರ್ವಸ್ ಆಗೋದು ಎಲ್ಲ ಸ್ಟಾರ್ಟ್ ಆಯ್ತು. ನಮಗೆ ಏನಪ್ಪ ಇವನ್ನೆಲ್ಲ ಚೆನ್ನಾಗಿದ್ದಾನೆ ಬಟ್ ಚೆನ್ನಾಗಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ, ಬಟ್ ಊಟ ಕೊಟ್ರೂ ಸೇರ್ತಾ ಇಲ್ಲ, ಗಂಜಿ ಕೊಟ್ರೂ ಸೇರ್ತಾ ಇಲ್ಲ. ಹಾಗೆ ಇವನು ಹೊಟ್ಟೆ ನೋಯ್ತೈತಿ, ಹೊಟ್ಟೆ ನೋವು ಅಂತ ಭಾಳನೇ ಇವ್ನಿಗೆ ಪಿರಿ ಮಾಡ್ತಾನಲ್ಲ ಅಂತಂದು ಹೇಳ್ಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಮನೆಯವ್ರು ಏನು ಮಾಡಿದ್ರು, ನಮ್ಮ ಹಾಸ್ಪಿಟಲಿ ರಾಜು ಡಾಕ್ಟ್ರು ಫೇಮಸ್ ಡಾಕ್ಟ್ರ್. ಹಂಗಾಗ್ಬಿಟ್ಟು ನಾವು ರಾಜು ಡಾಕ್ಟ್ರ್ ಕಡೆ ಹೋದ್ವಿ ಸ್ನೇಹಿತರೆ. ನಂತರ ಹೋದ್ವೆಲ್ಲ ಸ್ನೇಹಿತರೆ. ಅವಾಗ ಏನಾಯಿತು, ಸರ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಇದು ಮಾಡಿ, ಇಲ್ಲಮ್ಮ ಇದು ಯೂರಿನ್ ಇನ್ಫೆಕ್ಷನ್ ಆಗಿದೆ, ನೀವು ಇಲ್ಲಿ ಅಡ್ಮಿಟ್ ಮಾಡಬೇಕು ಒಂದು 3 days ಅಂತ ಹೇಳಿದರು. ಸರಿ ಓಕೆ ಸರ್ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು 3 days ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಸ್ನೇಹಿತರೆ. 3 days ಅಡ್ಮಿಟ್ ಮಾಡಿದ್ವಿ ಅಂದರೆ ನಂತರ ಅಲ್ಲಿ ಅಡ್ಮಿಟ್ ಮಾಡಿದ್ವಿ, ಎಲ್ಲ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟು ಏನಾಯಿತು, ಫೈನಲಿ ಡಾಕ್ಟ್ರು ಇಲ್ಲಮ್ಮ ಇದು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಸ್ನೇಹಿತರೆ, ಅವನಿಗೆ ಒಂದು 8 to 10 days ಅವನಿಗೆ ಮೋಷನ್ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ಅದು ರೀಸನ್ ಗೊತ್ತಿಲ್ಲ ನಮಗೆ. ಬಟ್ ಊಟ ಸೇರ್ತಲ್ಲ ಗಾಯತ್ರಿ, ಹೆಂಗೆ ನಿಮಗೆ ಮೋಷನ್ ಆಗಿಲ್ಲ ಅಂತ ನೀವು ಯಾಕೆ ಭಯ ಬಿದ್ರಿ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಕೆಲವೊಂದು ಫುಡ್ಡು ಸೇರ್ತಾಯಿತ್ತು, ಕೆಲವೊಂದು ಮಾತ್ರ ಸೇರ್ತಾ ಇದ್ದಿಲ್ಲ. ಕೆಲವೊಂದು ಹೆಂಗೆ ಸೇರ್ತಾಯಿತ್ತು ಅಂದರೆ, ನಾವು ಅತೀ ನೀರಿನ ಪ್ರಮಾಣದಾಗ ಕೊಟ್ಟಿವಿ ಅಂದರೆ ಅವನಿಗೆ ಸೇರ್ತಾಯಿತ್ತು, ಸ್ವಲ್ಪ ಗಟ್ಟಿ ಪ್ರಮಾಣದಾಗ ಕೊಟ್ಟಿವಿ ಅಂದರೆ ಸೇರ್ತಾ ಇದ್ದಿಲ್ಲ. ಬಟ್ ಅಟ್ಲೀಸ್ಟ್ ಗಂಜಿ ಮುಖಾಂತರ ಆದರೂ ಕೊಟ್ಟಿವಲ್ಲ, ಒಂದೊಂದು ಕೇಳಿದ್ರೆ ಗಂಜಿನೂ ವಾಮಿಟ್ ಆಗ್ತಾಯಿತ್ತು, ಬಟ್ ಹಣ್ಣು ಈ ಥರ ತಿಂದಿದ್ದು ವಾಮಿಟ್ ಆಗ್ತಾಯಿದ್ದಿಲ್ಲ. ಹಾಗಾಗಿ ಅದರ ದಕ್ಕಿದ್ದು ಅವನಿಗೆ ಪಾಸ್ ಆಗಬೇಕಲ್ಲ. ಒಂದು ಮೂತ್ರ ವಿಸರ್ಜನೆ ಆದಾಗ, ಮಲಮೂತ್ರ ವಿಸರ್ಜನೆ ಆದಾಗ ಅವನಿಗೆಲ್ಲ ಕ್ಲಿಯರ್ ಆದಾಗಲ್ಲ ತಾನೇ ಹೊಟ್ಟೆ ನೋವು ಕಡಿಮೆ ಆಗೋದು. ಬಟ್ ಅವನಿಗೆ ಅದಾಗಿದ್ದಿಲ್ಲಲ್ಲ, ಹಾಗಾಗಿ ನಾವು ಅದ್ರ ಸಂಬಂಧನೂ ಸ್ವಲ್ಪ ಭಾಳ ಭಯ ಬಿದ್ವಿ. ಮತ್ತು ಡಾಕ್ಟ್ರಿಗೆ ಹೇಳಿದ್ವಿ, ಮೋಷನ್ ಆಗಿಲ್ಲ ನೋಡ್ರಿ ಸರ್, ಪ್ರಾಬ್ಲಮ್ ಆಗಿದೆ, ಮೋಷನ್ ಪ್ರಾಬ್ಲಮ್ಮು ಅಂದಾಗ ಅವರು ಸಹಿತ ಡಾಕ್ಟ್ರ್ ಎಲ್ಲ ಮಾಡಿಬಿಟ್ಟು ಎಲ್ಲ ಟೆಸ್ಟ್ ಮಾಡಿ, ಇಲ್ಲ ಮಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಸ್ಪಿಟ್ಲಲ್ಲಿ ಒಂದು ಸರಿ ಎಲ್ಲ ಕ್ಲೀನಾಗಿ ಎಲ್ಲ ಕ್ಲಿಯರ್ ಮಾಡಿಸಿದ್ರು, ಎಲ್ಲ ಆಯಿತು. ಸರಿ ಬಿಡು ಅಂತೇಳಿ ನಾವು ಏನು ಮಾಡಿದ್ವಿ, ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ. ಬಟ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಅಂದರೆ ಏನಾಯಿತು ಅಂದರೆ, ಮನೆಗೆ ಬಂದ್ವಿ, ಎಲ್ಲದಾಯಿತು ಎಲ್ಲ ಅಂಥ ಡಾಕ್ಟ್ರ್ ತಾಗೆ, ರಾಜು ಡಾಕ್ಟ್ರ್ ತಾಗೆ ನಾವು ಹೋಗಿವಿ, ಎಲ್ಲ ಮಾಡಿವಿ. ಇನ್ನೇನು ನಮಗೆ ಭಯ ಇಲ್ಲ ಅಂದ್ಕೊಂಡು ನಾವು ಮನೆಗೆ ಬಂದ್ವಿ. ಆದರೆ ಬಟ್ ಅವನಿಗೆ ಆಗಿದ್ದಿಲ್ಲ ಏನಪ್ಪ ಅಂದರೆ, 1 ದಿನ 2 ದಿನ 3 ದಿನ ಅಥವಾ 4 ದಿನ 5 ದಿನ 1 ವಾರ ಅನ್ಕೊಳ್ಳಿ ಸ್ನೇಹಿತರೆ. 1 ವಾರ ಆದರೆ ಏನು ಭಯ ಅನ್ಸಲ್ಲ, ಹೋಗ್ಲಿ ಬಿಡು ಮಗು ಕ್ಯೂರ್ ಆಯ್ತಲ್ಲ. ಒಂದು 20-25 ಸಾವಿರ ರೂಪಾಯಿ ರೊಕ್ಕ ನಾವೆಲ್ಲ ಒಂದು 30 ಸಾವಿರನೇ ಅನ್ಕೋಬೋದು. ಎಲ್ಲ ನಾವು ಅಷ್ಟು ಅಮೌಂಟ್ ಖರ್ಚು ಮಾಡಿದ್ರು ಕೂಡ ಮಗ ಇನ್ನೂ ಊಟ ಮಾಡ್ತಾ ಇಲ್ಲ, ಸರಿಗೆ ಕ್ಯೂರ್ ಆಗಿಲ್ಲಲ್ಲ. ಅದ್ರಾಗೆ ಕೋಚಿಂಗ್ ಸೆಂಟ್ರ್ ಬೇರೆ ಹಾಕಿದ್ದೀವಿ, ನವೋದಯ ಎಕ್ಸಾಮ್ ಬೇರೆ ಹತ್ತತ್ರ ಬಂದ್ವು. ಎಲ್ಲ ನಮಗೆ ಒಂಥರ ಮಾನಸಿಕ ಪ್ರೆಷರ್ ಆಗಿ, ಮಾನಸಿಕ ಒತ್ತಡ ಆಗಿಬಿಟ್ಟು ನಾವೇನು ಮಾಡಿದ್ದೀವಿ ಅಂದರೆ, ಹೀಗೆ ಗೊತ್ತಾ ಇದೆ, ನಾನು ಮನೇಲಿರಲ್ಲ, ವರ್ಕ್ ವುಮೆನ್ ಆಗಿರೋದ್ರಿಂದ ಏನಪ್ಪ ಅಂದರೆ ಹೋಗಿ ಬಂದು ರಜೆ ಹಾಕ್ಲಿಕ್ಕೂ ಹಂಗಿಲ್ಲ. ಹಂಗಾಗಿನೂ ಒಂದು 2 ದಿವಸ 3 ದಿವಸ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ರಜೆ ಹಾಕಬೇಕಾಗಿ ಬಂತು. ನೆಕ್ಸ್ಟ್ ಏನಪ್ಪ ಅಂದರೆ, ಒಂದು ಹತ್ತತ್ರ ಅಂದ್ರೂ ಒಂದು 20-25 ದಿವಸ ಆದರೆ ಸ್ನೇಹಿತರೆ, ಮಗ ಊಟ ಮಾಡಿದ್ದೆಲ್ಲ ವಾಮಿಟ್ ಆಗ್ತದ ಅಂದರೆ ಎಂಥ ತಂದೆ ತಾಯಿಗಾದರೂ ಟೆನ್ಷನ್ ಆಗೇ ಆಗ್ತದೆ. ಏನಾದರೂ ಆಗ್ಯದ ಇಲ್ಲಿ ಪಿತ್ತನಾಳದಾಗ ಆಗಿರಲಿ, ಅನ್ನನಾಳದಾಗ ಆಗಿರಲಿ, ಪಿತ್ತಕೋಶದಾಗ ಆಗಿರಲಿ, ಏನಾದರೂ ಆಗಿರ್ತದ, ಏನು ಪ್ರಾಬ್ಲಮ್ ಇದೆ, ಹೊಟ್ಟೆ ಒಳಗೆ ಏನಾದ್ರು ಪ್ರಾಬ್ಲಮ್ ಅದ, ಏನದ, ಮತ್ತೆ ಡಾಕ್ಟ್ರನ್ನ ಹತ್ರ ಹೋದ್ವಿ. ಮತ್ತೆ ಅಲ್ಲಿ ಸ್ಕ್ಯಾನ್ ಎಲ್ಲ CT ಸ್ಕ್ಯಾನ್ ಮಾಡಿಸ್ಬೇಕಂತ ಫೈನಲಾಗಿ ಡಿಸೈಡ್ ಆದ್ವಿ ಸ್ನೇಹಿತರೆ. ಮತ್ತು ಡಾಕ್ಟ್ರ್ ಹತ್ರ ಹೋದರೆ, ಅಮ್ಮ ನಿಮ್ಗೆ ಎಷ್ಟು ಹೇಳ್ಬೇಕು ನಾವು, ಆ ರೀತಿ ನೀವೆಲ್ಲ ಭಯ ಪಟ್ಕೋಬೇಡ್ರಿ, ಏನೂ ಆಗಿಲ್ಲ, ಯೂರಿನ್ ಇನ್ಫೆಕ್ಷನ್ ಅದ ಅವನಿಗೆ ಆಗ್ಯದ ಯೂರಿನ್ ಇನ್ಫೆಕ್ಷನ್ನು. ಅದು ಕಾಲಕ್ರಮೇಣ ಕಡಿಮೆ ಆದಂಗಲ್ಲ ಅವನಿಗೆ ವಾಮಿಟ್ ಸೆನ್ಷನ್ ನಿಂದಿರ್ತೈತೆ ಅಂತಲೇ ಡಾಕ್ಟ್ರು ಹೇಳಿದರು ಸ್ನೇಹಿತರೆ. ಬಟ್ ಅದು ಕ್ಯೂರ್ ಆಗಲಿಕ್ಕೆ ಹತ್ತತ್ರ 1 ತಿಂಗಳು ಟೈಮ್ ಹಿಡಿತು. 1 ತಿಂಗಳು ಅನ್ನೋದ್ರಾಗೆ ಮಗ ಹೆಂಗಾಗಿದ್ದ ಅಂದರೆ, ಸ್ವಲ್ಪ ಅಷ್ಟು ತೆಳ್ಳಗಾಗಿ ನೋಡಲಿಕ್ಕೂ ಆಗ್ತಿದ್ದಿಲ್ಲ, ಅವನು ಅಷ್ಟು ತೆಳ್ಳಗೆ, ಅಷ್ಟು ವೀಕ್ ಆಗಿದ್ದ ಸ್ನೇಹಿತರೆ. ಆ ಟೆನ್ಷನ್ ಒಳಗೆ, ಇದ್ರೊಳಗೆ ನಾನೇನು ಮಾಡ್ತೀರಿ, ನಾ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬಟ್ ಇವಾಗ ಹೆಂಗಿದ್ದೇನೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಅವನ್ನ ತೋರಿಸ್ತೀನಿ ಸ್ನೇಹಿತರೆ. ಯಾವ ರೀತಿ ಆಗಿದ್ದಾನೆ, ಕತ್ತು ಎಷ್ಟು ತೆಳ್ಳಗಾಗಿದೆ ಅಂತೇಳಿ. ಇವಾಗ ಊಟ ಮಾಡಿದ್ದು ಇವಾಗ ಅವನಿಗೆ ಸರಿಯಾಗಿ ಡೈಜೆಷನ್ ಆಗ್ತಾ ಇದೆ ಸ್ನೇಹಿತರೆ. ಇವಾಗ ಅವನಿಗೆ ಸೆಟ್ರೇಟ್ ಆಗಿದೆ ಎಲ್ಲನೂ. ಇವಾಗ ನಾವು ಮಾತ್ರ ಬಂದು ಪೇರೆಂಟ್ಸು ಮಕ್ಕಳಿಗೆ ಕರೆಕ್ಟ್ ಟೈಮ್ ಟು ಟೈಮು ಊಟ ಹೇಗೆ ಮಾಡ್ತಾರೋ ಹಾಗೆ ನಾವು ಪ್ರತಿ ದಿನವೂ 3-4 ಲೀಟ್ರ್ ನೀರನ್ನು ಕುಡಿಸ್ಬೇಕು ಅನ್ನೋದು ನನಗೆ ಅನುಭವ ಆಯಿತು ಇದರಿಂದ. ಈ ರೀತಿ ಯಾವುದೇ ಪೇರೆಂಟ್ಸ್ ಆಗಿರಲಿ ಸ್ನೇಹಿತರೆ, ನೀವು ಕೂಡ ನಿಮಗೆ ಕೂಡ ನಾನು ಹೇಳೋದು ಇಷ್ಟೇ, ಮಕ್ಕಳು ಹೇಗೆ ಊಟ ಮಾಡ್ತಾರಲ್ಲ ಅಂತ ನಾವು ಗಮನಿಸ್ತೀವಲ್ಲ, ಅದಕ್ಕಿಂತ ಹೆಚ್ಚಿನ ಮಟ್ಟಿನ ಕಾಳಜಿ
ಅವ್ರು ನೀರು ಕುಡಿತಾರೋ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಕುಡಿತಾ ಇದ್ದಾರೋ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೆ, ಪ್ರತಿಯೊಬ್ಬ ತಾಯಂದ್ರಿಗೆ ಫಸ್ಟ್ ಆಫ್ ಆಲ್ ಮೇನ್ ನಾವು ಏನು ಮಾಡಬೇಕಾಗಿರೋದು, ಮಕ್ಕಳು ಊಟ ಹೇಗೆ ಮಾಡ್ತಿದಾರ, ನೀರನ್ನು ಕುಡಿತಾ ಇದ್ದಾರ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೀರನ್ನು ಮೇನ್ ಕುಡಿಸಿ. ಹಾಗೆ ಹೊರಗಡೆಲಿ ಇರ್ತಕ್ಕಂಥ ಮಕ್ಳಿಗೆ ಕೂಡ ಕೋಚಿಂಗ್ ಸೆಂಟ್ರಲ್ಲಿ ಬಿಟ್ಟಿರಲಿ, ಎಲ್ಲೇ ಬಿಟ್ಟಿರಲಿ, ನೀವು ಅವ್ರಿಗೆ ಗೂಢವಾಗಿ ಫೋನ್ ಮಾಡಿ, ಇಲ್ಲ ಈ ರೀತಿ ನೀರನ್ನು ಕುಡೀರಿ, ಹಾಗೆ ಈ ರೀತಿ ಯೂರಿನ್ ಪಾಸಿಂಗ್ಗೆ ಅವಾಗವಾಗ ಹೋಗಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಸಜೆಷನ್ ಕೊಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಕ್ಲಾರಿಟಿಗೋಸ್ಕರ ನಾನು ಹಾಕಿದ್ದೀನಿ. ಯಾಕೆ ಲಾಗನ್ನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಾರಿಟಿ ನಾನು ಕೊಡಬೇಕಾಗಿತ್ತು ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ಸ್ನೇಹಿತರೆ ಹೆಚ್ಚಿನ ಮಟ್ಟಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ವಿಡಿಯೋಗಳನ್ನ ಅಂತ ಹೇಳ್ಬಿಟ್ಟು. ಈಗ ಎಲ್ಲ ನಮ್ಮ ಮನೆಯಲ್ಲಿ ಓಕೆ ಆಗಿದೆ ಸ್ನೇಹಿತರೆ, ಎಲ್ಲ ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನೋಡಿ ಸ್ನೇಹಿತರೆ, ಏನೇ ಇರಲಿ ಒಂದು ನೆಮ್ಮದಿ ಶಾಂತಿ ಆಗಿ ಆರೋಗ್ಯ ಚೆನ್ನಾಗಿರ್ಬೇಕು. ಮನೆಯಲ್ಲಿ ಒಂದು ವಾತಾವರಣ ನೆಮ್ಮದಿ ಅನ್ನೋದು ಇರಬೇಕು ಸ್ನೇಹಿತರೆ. ಅದೇ ಒಬ್ರಿಗೆ ಆರಾಮಿಲ್ಲ ಅಂದಾಗ ಆ ಮನೆಯೇ ಒಂಥರ ಕಳೆಗೆಟ್ಟೋಗ್ಬಿಡ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಮಕ್ಳಿಗೆ ಆರಾಮಿಲ್ಲ ಅಂದರೆ ಸ್ನೇಹಿತರೆ ಅದು ಗೋಳ ಯಾರಿಗೂ ಬೇಡ. ಅದನ್ನು ಅನುಭವಿಸಿದ್ದೀವಲ್ಲ, ಈ ಒಂದು ಮಂತ್ ಪೂರ್ತಿ ಸರಿಯಾಗಿ ಕಣ್ಣಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಅದೇ ಒಂದು ಟೆನ್ಷನ್ನು, ಅದೇ ಒಂದು ಇದರೊಳಗೆ ನಾವು ಆಗಿದ್ವಿ ಸ್ನೇಹಿತರೆ. ಹಂಗಾಗ್ಬಿಟ್ಟು ಮಕ್ಕಳನ್ನು ಆಲ್ಮೋಸ್ಟ್ ಆಲ್ ಸ್ವಲ್ಪ ಇದ್ದಾಗೇ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ ಅಂತ ಹೇಳಿ ಎಲ್ಲರ ಹತ್ರ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೇನೆ, ನಾನು ಕೇಳ್ಕೊಳ್ತೇನೆ. ಹಾಗಾಗ್ಬಿಟ್ಟು ಮಕ್ಕಳ ಮೇಲೆ ನಿಗಾ ಇಡ್ರಿ ಸ್ನೇಹಿತರೆ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ, ಅವರು ಹಠ ಮಾಡ್ತಾರೆ. ಆ ಹಠದಲ್ಲೇ ಅವ್ರನ್ನ ನಾವು ರಮಿಸುವಂಥ ಪ್ರಯತ್ನ ಕೂಡ ತಾಯಂದರು ಮಾಡ್ತಾರೆ. ಬಟ್ ನೀರು ಕುಡಿತಾರೋ ಇಲ್ಲ ಅಂತೇಳಿ ಗಮನಿಸಿಬಿಟ್ಟು ನೀರನ್ನು ಹಾಗೆ ಟೈಮ್ ಟು ಟೈಮು ಅವರಿಗೆ ಊಟ ಆಗಿರಲಿ, ಸ್ನ್ಯಾಕ್ಸ್ ಆಗಿರಲಿ, ನೀರಾಗಿರಲಿ ಕರೆಕ್ಟಾಗಿ ನಾವು ಫಾಲೋ ಅಪ್ ಕೊಡಬೇಕು. ಒಂದು ಹಂತಕ್ಕೆ ಬರತ್ತನ ಮಕ್ಕಳು ಒಂದು ದೊಡ್ಡವರಾಗಿ ಒಂದು ಹಂತಕ್ಕೆ ಬರತ್ತನೂ ನಾವು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದ್ವಿ ಅಂದರೆ ಅವ್ರದ್ದು ನಾಳೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ನಾನು ಹೇಳ್ತೀನಿ ನಿಮಗೆ. ಹಂಗಾಗ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ನಿಮಗೊಂದು ಕ್ಲಾರಿಟಿ ವಿಡಿಯೋ ನಾನು ಮಾಡಿ ಬಿಡಬೇಕಾಗಿತ್ತು, ಹಂಗಾಗ್ಬಿಟ್ಟು ಮಾಡಿ ಶೇರ್ ಮಾಡ್ಕೋಬೇಕಾಗಿತ್ತು. ಹಂಗಾಗ್ಬಿಟ್ಟು ನಾನು ಒಂದು ಕ್ಲಾರಿಟಿ ವಿಡಿಯೋನ ಮಾಡಿದ್ದೀನಿ. ಇನ್ನು ಮುಂದೆ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಆ್ಯಂಡ್ ಇವತ್ತಿನ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಆಲೋಕೆ ಅಂತ ಒತ್ಬಿಟ್ಟು ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್ ಆ್ಯಂಡ್ ಬಾಯ್.